ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. UGCET 2026 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳಾದರೆ ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಬಗ್ಗೆ ಆದರೆ ಸುಮಾರು ಡೌಟ್ಸ್ ಆದರೆ ಕೇಳಿದ್ದಾರೆ. ಸರ್, ನಾವು ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಆದರೆ ಮಿಸ್ ಮಾಡ್ಕೊಂಡಿದ್ದೀರಿ, ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಆದರೆ ಅಟೆಂಡ್ ಆಗ್ಬೋದಾ? ಹಾಗೆ ಫಸ್ಟ್ ರೌಂಡ್ದು ಒಂದು ಫೀಸನ್ನಾದರೆ ಪೇ ಮಾಡಿರಲಿಲ್ಲ, ರಿಜಿಸ್ಟ್ರೇಷನ್ ಫೀಸು, ನಾವು ಸೆಕೆಂಡ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ. ಹಾಗೆ ಸೆಕೆಂಡ್ ರೌಂಡಲ್ಲಿ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತ ಈ ರೀತಿ ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾವು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಯಸ್ ಆಗಿ ಇದೇ ರೀತಿ ಕೌನ್ಸಿಲಿಂಗ್ ಅಪ್ಡೇಟ್ಸು ಹಾಗೆ ಇದಾದ ನಂತರ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಒಂದು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮತ್ತೆ ಹೊಸದಾಗಿ ಮಾಡ್ಬೋದಾ, ಹಾಗೆ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತ ಕೇಳೋದಾದರೆ ಸುಮಾರು ವಿದ್ಯಾರ್ಥಿಗಳು ಈ ಡೌಟ್ನ ಕೇಳಿದ್ದಾರೆ. ನೋಡಿ, ಸೆಕೆಂಡ್ ರೌಂಡಲ್ಲಿ ಹೊಸದಾಗಿ ಆಪ್ಷನ್ ಎಂಟ್ರಿ ಇಲ್ಲ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂದರೆ ನಾರ್ಮಲ್ ಆಗಿ ಆಗೋದಿಲ್ಲ. ಫಸ್ಟ್ ರೌಂಡಲ್ಲಿ ಯಾವುದೆಲ್ಲ ನೀವು ಕಾಲೇಜಸ್ನ ಆ್ಯಡ್ ಮಾಡಿರ್ತೀರೋ ಆ ಕಾಲೇಜಸ್ಸೇ ನೆಕ್ಸ್ಟ್ ಫರ್ದರ್ ರೌಂಡ್ಸ್ಗೆ ಕ್ಯಾರಿ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಆದರೆ ಒಂದು ಯಾವುದಾದ್ರೂ ಸೀಟ್ ಸರೆಂಡರ್ ಆಗಿ, ಮ್ಯಾನೇಜ್ಮೆಂಟ್ ಸೀಟ್ಸ್ ಆಗಿರ್ಬೋದು, ಕ್ಯಾನ್ಸಲೇಷನ್ ಸೀಟ್ಸ್ ಆಗಿರ್ಬೋದು, ಹಾಗೆ ಹೊಸದಾಗಿ ಕಾಲೇಜಸ್ಸು ಯಾವುದಾದ್ರೂ ಸೆಕೆಂಡ್ ರೌಂಡ್ಗೆ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗಿದೆ ಅಂದರೆ ಆ ಕಾಲೇಜಸ್ನ ನೀವು ಆ್ಯಡ್ ಮಾಡೋಕ್ಕಾದರೆ ನಿಮಗೆ ಅವಕಾಶ ಆದರೆ ಇರುತ್ತೆ. ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಪ್ರೀವಿಯಸ್ ರೌಂಡಲ್ಲಿ ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದ್ದೀರ ಅದನ್ನು ರೀಆರ್ಡರು ಶಫಲ್ ಮಾಡ್ಕೋಬೋದು, ಹಾಗೆ ಮಾಡಿಫೈ ಮಾಡಿಕೊಂಡು ಡಿಲೇಟ್ ಆದರೆ ಮಾಡ್ಕೋಬೋದು. ಬೇಕಾದರೆ ನಿಮಗೆ ಬೇಡದೇ ಇರೋ ಕಾಲೇಜಸ್ನ ಅಷ್ಟು ಆಪ್ಷನ್ ಮಾತ್ರ ಇರುತ್ತೆ ಸೆಕೆಂಡ್ ರೌಂಡಿಂದ. ಹಾಗೆ ಸಬ್ಸಿಕ್ವೆಂಟ್ ನೆಕ್ಸ್ಟ್ ಏನಾದರೂ ಕ್ಯಾಶುವಲ್ ರೌಂಡು, ಥರ್ಡ್ ರೌಂಡ್ಸು ಬಂದರೂ ಅಷ್ಟೇ ನಿಮಗೆ ಬೇಸ್ಡ್ ಆನ್ ಫಸ್ಟ್ ರೌಂಡು ಕಾಲೇಜಸ್ನ ಎಂಟರ್ ಮಾಡಿರೋದ್ರ ಬೇಸ್ ಮೇಲೇ ನಿಮಗೆ ನೆಕ್ಸ್ಟ್ ರೌಂಡ್ಸು ಕ್ಯಾರಿ ಆದರೆ ಆಗುತ್ತೆ. ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೂ ಬಿಡ್ತಾರೆ, ಬಿಡಲ್ಲ ಅಂತ 100% ಹೇಳೋಕ್ಕೂ ಬರೋಲ್ಲ. ಸೊ ಇಷ್ಟು ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡೋದು ಆಪ್ಷನ್ ಬಿಡ್ತಾರಾ ಇಲ್ವಾ ಅನ್ನೋ ನಿಮ್ಮ ಡೌಟ್ಸ್ಗೆ ಕ್ಲಾರಿಫಿಕೇಷನು. ಹಾಗೆ ಒಂದು ಸೆಕೆಂಡ್ ರೌಂಡು ಡೈರೆಕ್ಟಾಗಿ ಫಸ್ಟ್ ರೌಂಡು ನಾವು ಮಿಸ್ ಮಾಡ್ಕೊಂಡಿದ್ದೀರಿ, ಸೆಕೆಂಡ್ ರೌಂಡು ಡೈರೆಕ್ಟಾಗಿ ಅಟೆಂಡ್ ಆಗ್ಬೋದಾ? ನಾವು ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡು ಮಾರ್ಕ್ ಅಲಾಟ್ಮೆಂಟ್ ಆದ ನಂತರನೂ ಅಟೆಂಡ್ ಮಾಡಿಲ್ಲ, ಹಾಗೆ ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿದು ಒಂದು ಫ್ರೆಶ್ ಆಗಿ ಬಿಟ್ಟಿದ್ರಲ್ಲ 2 ಟೈಮ್ಸು ನಾವು ಮಿಸ್ ಮಾಡ್ಕೊಂಡಿದ್ದೀರಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಿರೋ ವಿದ್ಯಾರ್ಥಿಗಳಾದರೆ ಒಬ್ಬೇ ನಿಮ್ಮ ರೀಸನ್ಸ್ನ KEAಗೆ ಮೇಲ್ ಮಾಡಿ. ಹಾಗೆ ಏನಾದರೂ ಪಾಸಿಬಿಲಿಟಿ ಇದ್ದರೆ KEAಗೆ ಡೈರೆಕ್ಟಾಗಿ ಹೋಗಿ ರಿಕ್ವೆಸ್ಟ್ ಆದರೆ ಮಾಡಿಕೊಂಡ್ರೆ ನಿಮಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಒಂದು ಅವಕಾಶ ಆದರೆ ಸಿಗುತ್ತೆ. ಸೊ ಸುಮಾರು ಜಾಸ್ತಿ ವಿದ್ಯಾರ್ಥಿಗಳು ಹೋಗಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಹಾಗೆ ಸೀಟ್ಸು ಅವೈಲಬಿಲಿಟಿ ನೋಡಿಕೊಂಡು ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಒಂದು ಅವಕಾಶ ಆದರೆ ಸಿಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ನ ಮಿಸ್ ಮಾಡ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳು, ಸುಮಾರು ವಿದ್ಯಾರ್ಥಿಗಳಾದರೆ ಚಾಯ್ಸ್ 4 ಕೊಟ್ಟು ಹಾಗೆ ಸರೆಂಡರ್ ಮಾಡಿರ್ತಾರೆ ಮ್ಯಾನೇಜ್ಮೆಂಟ್ ಸೀಟ್ಸು, ಹಾಗೆ ಕೆಲವೊಂದು ಅಡಿಷ್ನಲ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ಗೆ ಎಲ್ಲ ಆ್ಯಡ್ ಆಗಿರುತ್ತೆ. ಸೊ ಅದರಿಂದ ಆ ಕಾಲೇಜಸ್ ಎಲ್ಲ ಒಂದು ನಿಮಗೆ ಈಗ ಸೆಕೆಂಡ್ ರೌಂಡ್ಗೆ ಸೀಟ್ ಮ್ಯಾಟ್ರಿಕ್ಸು ಪ್ರಾವಿಷನಲ್ ಆಗಿ ಆಗಿರ್ಬೋದು, ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗಿದ್ದರೆ ನಿಮಗೆ ಅಫಿಷಿಯಲ್ ಆಗಿ ಆಪ್ಷನ್ ಎಂಟ್ರಿ ಆದರೆ ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕಾದರೆ ಅವಕಾಶ ಕೊಡ್ತಾರೆ. ಆ ರೀತಿ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಸೆಕೆಂಡ್ ರೌಂಡ್ಗೆ. ಇಲ್ಲ ಅಂದರೆ ಇವು ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜಸ್ನ ಆ್ಯಡ್ ಮಾಡಿರಲ್ಲ, ಸೊ ಆದ್ದರಿಂದ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಆದ್ದರಿಂದ ಆದಷ್ಟು ಪಾಸಿಬಿಲಿಟಿ ಇದ್ದರೆ ನೀವು ಒಮ್ಮೆ KEAಗಾದರೆ ರಿಕ್ವೆಸ್ಟ್ ಆದರೆ ಮಾಡ್ಕೊಳ್ಳಿ, ಈ ರೀತಿ ಆದರೆ ಪ್ರಾಬ್ಲಮ್ಸ್ ಇದೆ ಅಂತ. ನನ್ನ ಮೂಲಕ ನಾನು ಒಂದು ಸರಿ ರಿಕ್ವೆಸ್ಟ್ ಆದರೆ ಮಾಡ್ತೀನಿ. ಈ ರೀತಿ ಸ್ಟೂಡೆಂಟ್ಸ್ ಆದರೆ ಸುಮಾರು ವಿದ್ಯಾರ್ಥಿಗಳಾದರೆ ನೀಟು ಎಲ್ಲ ಎಕ್ಸಾಮಿನೇಷನ್ಸ್ನ ಕೌನ್ಸಿಲಿಂಗು ಅದರದ್ದು ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಇಲ್ಲಿ ಕಾಲೇಜಸ್ನ ಆ್ಯಡ್ ಮಾಡಿಲ್ಲ, ಪಾರ್ಟಿಸಿಪೇಟ್ ಮಾಡಿಲ್ಲ ಫಸ್ಟ್ ರೌಂಡು ಅಂತ. ಸೊ ನೋಡೋಣ, KEAಗಾದರೆ ರಿಕ್ವೆಸ್ಟ್ ಮಾಡೋಣ. ಇನ್ ಕೇಸ್ ಬಿಟ್ಟರೆ ನೀವು ಕೂಡ ಸೆಕೆಂಡ್ ರೌಂಡ್ಗೆ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ ನಿನ್ನೆ ಆದರೆ ವಿಡಿಯೋಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಸೆಕೆಂಡ್ ರೌಂಡು ರಿಸಲ್ಟ್ಸ್ ಬಂದ ನಂತರನೇ ನಿಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಸಿಗೋದು. ಅಲ್ಲಿವರೆಗೂ ನೀವು ಏನಾದರೂ ಸೆಕೆಂಡ್ ಕಟ್ ಆಫ್ ರ್ಯಾಂಕಿಂಗ್ ಬೇಕು ಅಂದರೆ ನೀವು ಫಸ್ಟ್ ರೌಂಡ್ದು ಹಾಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ದು ಏನಾದರೂ ಇದೆ ಆ ಕಟ್ ಆಫ್ ರ್ಯಾಂಕಿಂಗ್ನ ರೆಫರ್ ಮಾಡಿಕೊಂಡು ನೀವು, ಹಾಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಬಿಟ್ಟಿದ್ದಾರಲ್ಲ ಅದನ್ನು ರೆಫರ್ ಮಾಡಿಕೊಂಡು ನೀವು ಅದ್ರ ಬೇಸಿಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೋದು. ಅದನ್ನು ಬಿಟ್ಟು ನಿಮಗೆ ಈಗ ಸೆಕೆಂಡ್ ರೌಂಡ್ಗೆ ನಿಮಗೆ ಯಾವುದೇ ರೀತಿ ಆದರೆ ಕಟ್ ಆಫ್ ರ್ಯಾಂಕಿಂಗು ಬಿಫೋರ್ ಆಪ್ಷನ್ ಎಂಟ್ರಿ ಆದರೆ ಬಿಡೋದಿಲ್ಲ. ಸೊ ಅದಾದರೆ ಗಮನದಲ್ಲಿಟ್ಕೊಳ್ಳಿ. ನಿಮಗೆ ಯಾವ ಕಾಲೇಜಸ್ಸು ಬೆಸ್ಟು ಅಂತ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ವಿಡಿಯೋ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ಬಿಫೋರ್ ಸೆಕೆಂಡ್ ರೌಂಡು ನಾನಾದರೆ ವಿಡಿಯೋ ಮಾಡೋಕ್ಕಾದರೆ ಟ್ರೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.